ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಪ್ರಭುದೇವ್. ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಲಬುರಗಿಯ ಚಿತ್ತಾಪುರ ಬಳಿಕ ಇದೀಗ ಯಾದಗಿರಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಕಿಚ್ಚು ಜೋರಾಗಿದೆ. ನವೆಂಬರ್ 4ರಂದು ಕೆಂಬಾವಿ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಭಾರೀ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ಪಥ ಸಂಚಲನ ಮಾಡಲು ಅನುಮತಿಗಾಗಿ ಆರ್ಎಸ್ಎಸ್ ಅರ್ಜಿ ಸಲ್ಲಿಸಿದ್ದು ಆರ್ಎಸ್ಎಸ್ಗೆ ಅನುಮತಿ ಕೊಡದಂತೆ ಡಿಎಸ್ಎಸ್ನಿಂದ ಡಿಸಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಪೊಲೀಸರು ಆರ್ಎಸ್ಎಸ್ ಮತ್ತು ಡಿಎಸ್ಎಸ್ ಮುಖಂಡರ ಜೊತೆ ನಡೆಸಿದ ಶಾಂತಿ ಸಭೆಯು ವಿಫಲಗೊಂಡಿದೆ. ಇತ್ತ ಆರ್ಎಸ್ಎಸ್ಗೆ ಅನುಮತಿ ಕೊಟ್ಟರೆ ನಾವು ಪಥ ಸಂಚಲನ ಮಾಡ್ತೀವಿ ಅಂತ ಡಿಎಸ್ಎಸ್ ಪಟ್ಟು ಹಿಡಿದಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಕಿಚ್ಚು ಹೆಚ್ಚಾದ ಬೆನ್ನಲ್ಲೇ ಬಿಜೆಪಿ ಮುಖಂಡ ನಿಂಗರಾಜುಗೌಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ರಾಜಕೀಯ ಕಾರಣಕ್ಕೆ ಆರ್ಎಸ್ಎಸ್ನ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಪಿಎಫ್ಐ, ಎಸ್ಡಿಪಿಐ ಅಂತಹ ದೇಶದ್ರೋಹಿ ಸಂಘಟನೆಗಳು ನಕ್ಸಲ್ ಚಟುವಟಿಕೆಗಳನ್ನು ಕಾಂಗ್ರೆಸ್ ಸರ್ಕಾರ ಬೆಂಬಲಿಸ್ತಾ ಇದೆ. ಆರ್ಎಸ್ಎಸ್ ಸಂಘಟನೆ ಶುರುವಾಗಿ 100 ವರ್ಷ ಕಳೆದಿದೆ. ದೇಶದ ಭದ್ರತೆಗಾಗಿ ಭದ್ರ ಬುನಾದಿಯಾಗಿ ಆರ್ಎಸ್ಎಸ್ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ರಾಜಕೀಯ ಕಾರಣಕ್ಕೆ ಆರ್ಎಸ್ಎಸ್ ಅನ್ನ ಸಚಿವ ಪ್ರಿಯಾಂಕ್ ಖರ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ತಪ್ಪು ತಿಳುವಳಿಕೆಯಿಂದ ವಿರೋಧ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ರಾಷ್ಟ್ರೀಯ ಸಂಸ್ಕೃತ ಸಂಘ ಪ್ರಾರಂಭವಾಗಿ 100 ವರ್ಷ ಆಗಿದೆ. ಪೂಜನೀಯ ಡಾಕ್ಟರ್ ಯಡ್ಗೆವಾರ್ ಅವರು ಪ್ರಾರಂಭ ಮಾಡಿದರೆ ಗುರೂಜಿಯವರದಕ್ಕೆ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಟ್ಟು ಅದಕ್ಕೊಂದು ಭದ್ರ ಬುನಾದಿ ಹಾಕಿ ಇವತ್ತು ಭಾರತದಲ್ಲದಂತೆ ಇಡೀ ವಿಶ್ವದ ಏಕತೆಗಾಗಿ, ಭಾರತದ ಭದ್ರತೆಗಾಗಿ, ನಮ್ಮ ಸಂಸ್ಕೃತಿ ಉಳಿವಿಗಾಗಿ ಕೆಲಸವನ್ನು ಮಾಡ್ತಿರೋವಂಥದ್ದು ಆರ್ಎಸ್ಎಸ್. ಇವತ್ತು ಇಡೀ ಸಮಾಜ ಒಪ್ಕೊಂಡಿದೆ. ಇಡೀ ಸಮಾಜ ಸಂಘದ ಕೆಲಸ ಆಗಬೇಕು, ಅದರ ವಿಸ್ತಾರ ಏನು ಅನ್ನುವಂಥದ್ದನ್ನ ಒಪ್ಕೊಂಡಿದೆ. ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ವಿರೋಧ ಮಾಡ್ತಾ ಇರುವಂಥ ಎಐಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅಥವಾ ಮಗ ಪ್ರಿಯಾಂಕ ಖರ್ಗೆ ಇರ್ಬೋದು, ಅಥವಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇಂದಿನ ಅವ್ರ ತಪ್ಪು ತಿಳುವಳಿಕೆಯನ್ನು ಮತ್ತೊಮ್ಮೆ ವ್ಯಾಖ್ಯಾನ ಮಾಡಬೇಕು ಅಂತ ನಾನು ಅನ್ನಿಸ್ತೇನೆ. ಹಿಂದೆ ನೆಹರು ಅವರು ಪ್ರಧಾನಮಂತ್ರಿ ಆದಾಗಲೂ ಸಂಘವನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣ ಕೊಟ್ಟು ನಿಷೇಧ ಮಾಡಿದ್ರು. ಇಂದಿರಾ ಗಾಂಧಿ ಅವರು ಕೂಡ ಎಮರ್ಜೆನ್ಸಿ. ಬಾಗಲಕೋಟೆಯಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲೆಕ್ಷನ್ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿಯಾಗಿದೆ. ರನ್ನ ಬೆಳಗಲಿ ಗ್ರಾಮದ ಅಕ್ಟೋಬರ್ 29ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪಿಕೆಪಿಎಸ್ ಕಚೇರಿ ಮುಂದೆಯೇ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಕೋಲಿನಿಂದ ಹೊಡೆದಾಡಿಕೊಂಡಿದ್ದು ಕಾರ್ಯಕರ್ತರ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಭಾರೀ ಹೈಡ್ರಾಮಾ ವಿವಾದಗಳ ನಂತರ ಕೊನೆಗೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ 4 ನಿರ್ದೇಶಕ ಸ್ಥಾನದ ಫಲಿತಾಂಶ ಪ್ರಕಟವಾಗಿದೆ. ಬೆಳಗಾವಿ ಎಸಿ ಶ್ರವಣಕುಮಾರ ಅವರು ಫಲಿತಾಂಶ ಪ್ರಕಟ ಮಾಡಿದ್ದು, ನಿಪ್ಪಾಣಿ ತಾಲೂಕಿನ ನಿರ್ದೇಶಕರಾಗಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಬೈಲಹೊಂಗಲ ನಿರ್ದೇಶಕರಾಗಿ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ, ಕಿತ್ತೂರು ನಿರ್ದೇಶಕರಾಗಿ ನಾನಾ ಸಾಹೇಬ್ ಪಾಟೀಲ್ಗೆ ಗೆಲುವಿನ ಪತ್ರ ವಿತರಣೆ ಮಾಡಲಾಯಿತು. ಚುನಾವಣೆಯಲ್ಲಿ ಗೆದ್ದರೂ ಮಾಜಿ ಸಂಸದ ರಮೇಶ್ ಕತ್ತಿ ಪ್ರಮಾಣ ಪತ್ರ ಸ್ವೀಕಾರಕ್ಕೆ ಬಂದಿರಲಿಲ್ಲ. ಬದಲಾಗಿ ಮತ ಎಣಿಕೆ ವೇಳೆ ಕತ್ತಿ ಪುತ್ರ ಚುನಾವಣಾ ಏಜೆಂಟ್ ಪವನ್ ಕತ್ತಿ ಹಾಜರಿದ್ದರು. ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರು ಬಿಡುವಂತೆ ಒತ್ತಾಯಿಸಿ ಬಿಜೆಪಿ ರೈತ ಮೋರ್ಚಾದಿಂದ ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮತ್ತು ಸಚಿವ ಶಿವರಾಜ್ ತಂಗಡಗಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಜಲಾಶಯದಲ್ಲಿ 70ಕ್ಕೂ ಹೆಚ್ಚು ಟಿಎಂಸಿ ನೀರಿದೆ, ಆದರೆ ನೀರು ಬಿಡ್ತಾ ಇಲ್ಲ. ಗೇಟ್ ದುರಸ್ತಿ ನೆಪದಲ್ಲಿ ನೀರು ಬಿಡೋದಿಲ್ಲ ಅನ್ನೋದು ಯಾವ ನ್ಯಾಯ? ಮುಂಗಾರು ಮಳೆ ಉತ್ತಮವಾಗಿದ್ದರೂ ನಂತರ ಮಳೆ ಅತಿಯಾದ ಹಿನ್ನೆಲೆ ರೈತರಿಗೆ ನಷ್ಟವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಈ 4 ಜಿಲ್ಲೆಗಳ ರೈತರಿಗೆ ಜೀವನಾಡಿ ಆಗಿರುವಂಥ ತುಂಗಭದ್ರಾ ನದಿಯಲ್ಲಿ 80 TMC ಈಗ ಆಲ್ರೆಡಿ ಇದ್ದಾವೆ. 2ನೇ ಬೆಳೆಗೆ ಬೇಕಾಗಿದ್ದಷ್ಟು 50ರಿಂದ 55 TMC ಬೇಕು.
ಇನ್ನೂ ಬೇಕಾದಷ್ಟು 25 TMC ನೀರು ಉಳಿತವೆ. ಈಗ ನೀವು ಮಾರ್ಚ್ 31ನೇ ತಾರೀಕುವರೆಗೆ ಕೊಟ್ಟರು ಕೂಡ ನೀರು, ಆಮೇಲೆ ನೀವು ಏಪ್ರಿಲ್, ಮೇ, ಜೂನ್, ಜುಲೈ ಆ 4 ತಿಂಗಳು ಟೈಮ್ ಸಿಗುತ್ತೆ. ಆ 4 ತಿಂಗಳಲ್ಲಿ ನೀವು ಗೇಟ್ಸ್ಗಳನ್ನ ಕೂಡಿಸ್ಕೊಳ್ಳಿ. ಈ ರೈತರಿಗೆ ಸಿಗರೇಟ್ ಸೇದು ಹಾಸ್ಟೆಲ್ನ ಕೋಣೆಗೆ ಬಿಸಾಡಿ ಕಿಡಿಗೇಡಿಗಳು ಕೃತ್ಯ ಎಸಗಿದ ಘಟನೆ ರಾಯಚೂರಿನ ST ಬಾಲಕರ ವಸತಿ ನಿಲಯದಲ್ಲಿ ನಡೆದಿದೆ. ಕೆಲ ದಿನಗಳ ಹಿಂದೆ ಹಾಸ್ಟೆಲ್ ಖಾಲಿ ಮಾಡಿ ವಿದ್ಯಾರ್ಥಿಗಳು ಬೇರೆ ಕಟ್ಟಡಕ್ಕೆ ಶಿಫ್ಟ್ ಆಗಿದ್ರು. ಹಾಸ್ಟೆಲ್ನ ಕೋಣೆಯಲ್ಲಿ ಇಲಾಖಾ ಸಿಬ್ಬಂದಿ ಹಳೆ ಬೆಡ್ಗಳು ಬಿಟ್ಟು ಹೋಗಿದ್ರು. ಕಿಡಿಗೇಡಿಗಳು ಸಿಗರೇಟ್ ಬಿಸಾಕಿದ್ದಕ್ಕೆ ಬೆಂಕಿ ಬಿದ್ದು ಹಾಸ್ಟೆಲ್ನ ಬೆಡ್ಗಳು ಸುಟ್ಟು ಭಸ್ಮವಾಗಿದೆ. ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿಯನ್ನು ನಂದಿಸಿದ್ದಾರೆ. ಸರ್ ಅಲ್ಪ ಹೊತ್ತು ಕೊಟ್ಟಿದ್ದಾರೆ ಸರ್. ರಾತ್ರಿ ಬೆಳಗ್ಗೆ ಸಾಯಂಕಾಲ 11-12 ಗಂಟೆ ಆದ್ರೂ ಎಲ್ಲ ಇಲ್ಲಿ ತನಕ ಬಂದು ಸಿಗರೇಟ್ ಸೇರಿಸಿ ಆಟೋದಾಗ ಕೊಡ್ತಾರೆ. ನಾವು ವಾಕಿಂಗ್ ಹೋಗಂಗಿಲ್ಲ, ಹೆಣ್ಮಕ್ಳು ಹೊರಗೆ ಬರೋಂಗಿಲ್ಲ. ಭಾಳ ಹಿಂಸೆ ಆಗ ಸರ್ ಹೋಟ್ಲಿಂದ ನಮಗೆಲ್ಲ. ಆಲ್ರೆಡಿ ನಾವು ಕಂಪ್ಲೇಂಟ್ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ 2 ಸಲ ಕಂಪ್ಲೇಂಟ್ ಮಾಡಿದ್ವಿ, ಪೊಲೀಸರಿಗೆ ಹೇಳಿದ್ವಿ. ಆದರೂ ಇದ್ರ ಬಗ್ಗೆ ಏನು ಯಾರು ಆ್ಯಕ್ಷನ್ ತಗೊಂತಾರೆ? ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಬರ್ಬರ ಹತ್ಯೆಗೈದ ಘಟನೆ ಹಾಸನದ ರಾಂಪುರ ಗ್ರಾಮದಲ್ಲಿ ನಡೆದಿದೆ. 43 ವರ್ಷದ ಗಿರೀಶ್ ಕೊಲೆಯಾದ ವ್ಯಕ್ತಿ ಕುಡಿದು ಬಂದು ಬೇರೆಯವರ ಬಳಿ ಜಗಳ ಮಾಡ್ತಿದ್ದ ರಮೇಶ್ ಮಧ್ಯಪ್ರವೇಶ ಮಾಡಿ ಯಾಕೆ ಜಗಳ ಮಾಡ್ತಾ ಇದೀಯಾ ಅಂತ ಗಿರೀಶ್ ಪ್ರಶ್ನೆ ಮಾಡಿದ್ದಾನೆ. ಈ ವೇಳೆ ಗಿರೀಶ್ನನ್ನ ಕೆಳಕ್ಕೆ ತಳ್ಳಿ ಅಲ್ಲೇ ಇದ್ದ ಕಲ್ಲಿನಿಂದ ಜಜ್ಜಿ ರಮೇಶ್ ಕೊಲೆ ಮಾಡಿದ್ದಾನೆ. ಈ ಸಂಬಂಧ ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಸಿದ ಯುವತಿ ಬ್ರೇಕಪ್ ಮಾಡಿಕೊಂಡಿದ್ದಕ್ಕೆ ಯುವಕ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಬೆಳಗಾವಿಯ ಬೆಳಕೂಡ ಗ್ರಾಮದಲ್ಲಿ ನಡೆದಿದೆ. ಪ್ರಜ್ವಲ್ ಹಿರೇಮಠ ಆತ್ಮಹತ್ಯೆಗೆ ಯತ್ನಿಸಿದ ಯುವಕ ಪ್ರೀತಿಸಿದ ಯುವತಿ ಮತ್ತೋರ್ವ ಯುವಕನೊಂದಿಗೆ ಸಲುಗೆಯಿಂದ ಮಾತನಾಡಿದ್ದಕ್ಕೆ ಪ್ರಜ್ವಲ್ ಹಿರೇಮಠ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ಪ್ರೇಯಸಿಯ ಲವರ್ಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ. ಬಳಿಕ ತನ್ನ ವಾಟ್ಸಾಪ್ ಸ್ಟೇಟಸ್ನಲ್ಲಿ ಲಾಸ್ಟ್ ಆಪ್ಷನ್ ಎಂದು ಸ್ಟೇಟಸ್ ಇಟ್ಟು ಆತ್ಮಹತ್ಯೆಗೆ ಯತ್ನಿಸಿದ್ದ ಯುವಕನನ್ನ ಕುಟುಂಬಸ್ಥರು ಕಾಪಾಡಿ ಆಸ್ಪತ್ರೆಗೆ ದಾಖಲಿಸಿದ್ದು ಸದ್ಯ ಯುವಕನ ಸ್ಥಿತಿ ಚಿಂತಾಜನಕವಾಗಿದೆ. ಈ ಘಟನೆ ಸಂಬಂಧ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸ್ ಟಾರ್ಚರ್ಗೆ ಬೇಸತ್ತು ಯುವಕ ಆತ್ಮಹತ್ಯೆಗೆ ಯತ್ನಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಪೊಲೀಸರ ಹಿಂಸೆಗೆ ಬೇಸತ್ತು ಕಿರಣ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ಯುವಕನ ಸ್ಥಿತಿ ಈಗ ಗಂಭೀರ ಆಗಿದೆ. ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪೊಲೀಸ್ ಠಾಣೆಗೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಮುತ್ತಿಗೆ ಹಾಕಿದ್ರು. ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಕರೆಸಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಪೊಲೀಸರ ಮೇಲೆ ಕಿರಣ್ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಹಿಂಸೆ ನೀಡಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪೌಂಡ್ ಅಲ್ಲಿ ಬಂದು ಯಾರಾದ್ರೂ ಏನಾದ್ರೂ ಕಾನೂನು ಬಾಹಿರವಾಗಿ ಏನಾದ್ರೂ ಮಾಡಿದ್ರೆ ಈಗ ಕರೆಕ್ಟ್ ಆಗಿ ನೀವೆಲ್ಲರೂ ಸಮಾಧಾನವಾಗಿ ಸಂಬಂಧಪಟ್ಟು ಇಲ್ಲಿ ಇಲ್ಲೇ ಬೇಕಾಗಿರೋ ಮಾತ್ರ ಇಲ್ಲಿ ನಿಮಗೆ ಇಲ್ಲೇ ಬೇಕಂದ್ರೆ ಓಕೆ, ನಿಮ್ದು ಏನ್ ಸಿಗ್ನೇಚರ್ ನಿಮ್ದು ಹೆಸರು ಸಹಿ ಎಲ್ಲ ಬರೆಸ್ತೀವಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನಮಗೆ ಗೊತ್ತಾಗ್ಬೇಕು ಇಲ್ಲಿ ಸ್ಟೇಷನ್ ಒಳಗಡೆ ಯಾರ್ಯಾರು ಇದ್ರು ಅಂತ. ಸೊ ದಯವಿಟ್ಟು ಈಗ ಯಾರ್ಯಾರು ಸ್ಟೇಷನ್ ಒಳಗಡೆ ಇರ್ತಾರೆ ಅವತ್ತು ಹೆಸರುಗಳೆಲ್ಲ ಬರ್ತೀವಿ. ರೈಲು ಬೋಗಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 1.5 ಲಕ್ಷ ಮೌಲ್ಯದ ಗಾಂಜಾವನ್ನು ರೈಲ್ವೆ ಪೊಲೀಸರು ಜಪ್ತಿ ಮಾಡಿದ್ದಾರೆ. ತೆಲಂಗಾಣದ ಹೈದರಾಬಾದ್ನಿಂದ ಬರ್ತಿದ್ದ ರೈಲಿನಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಗಾಂಜಾ ಸೀಸ್ ಮಾಡಿದ್ದಾರೆ. ಸುಮಾರು 15 ಕೆಜಿ 200 ಗ್ರಾಂ ತೂಕದ 1,52,000 ಮೌಲ್ಯದ ಗಾಂಜಾ ಜಪ್ತಿ ಮಾಡಿ NDPS ಆಕ್ಟ್ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸದ್ಯ ರೈಲ್ವೆ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ.